ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ಹೊಸದು ನಿಮಗೆ ರೆಸಿಪಿ ತಂದು ತೋರಿಸ್ತಾ ಇದ್ದೀನಿ. ಪೇರ್ಲ ಹಣ್ಣಿಂದು ಜಾಮು ಅಂದರೆ ಮಕ್ಕಳಿಗೆ ಈಗ ನೀವು ಚಪಾತಿ ಮೇಲೆ ಹಚ್ಕೊಡ್ಲಿಕ್ಕೆ ಬರ್ತದೆ, ಅಥವಾ ಹಂಗೆ ಬಟ್ಟಲ್ದಾಗ ಹಾಕಿ ತಿನ್ಬೋದು ಹುಡುಗರು. ಆಮೇಲೆ ಮತ್ತು ಯಾವುದಾದ್ರೂ ಹಿಂಗೆ ಪುರಿಗೆ ಹಿಂಗೆ ಹಚ್ಕೊಂಡು ತಿನ್ಬೋದು, ಅಥವಾ ಊಟಕ್ಕೆ ಸಂತಿಲ್ನೂ ಹಂಗೆ ತಿನ್ಬೋದು. ಇದನ್ನ ಅಂದರೆ ಚಟ್ನಿ ಕೋಸಂಬರಿ ಹೆಂಗೆ ತಿಂತೇವಲ್ಲ ಹಂಗೆ ಸೈಡಿಗೆ ಹಚ್ಕೊಂಡು ಅದನ್ನೂ ತಿನ್ಬೋದು. ಈಗ ಒಂದು ಪೇರು ತೊಗೊಂಡಿದ್ದೀನಿ ನಾನು, ಅಂದರೆ ಪೇರ್ಲ ಹಣ್ಣು. ಅದು ಹೆಚ್ಚಾಗಿ ಎಲ್ಲೋ ಆಗಿದ್ದು ತೊಗೋಬೇಕು. ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಗಲೇ. ಸ್ವಚ್ಛಗೆ ತೊಳ್ಕೊಬೇಕು ಮಾರ್ಕೆಟ್ನಿಂದ ತೊಗೊಂಬಂದು. ಆಮೇಲೆ ಇದನ್ನು ಹಿಂಗೆ ಸಣ್ಣ ಪೀಸ್ ಮಾಡ್ಕೋಬೇಕು. ಹೆಚ್ಚಾಗಿ ಇನ್ನೂ ಸ್ವಲ್ಪ ಸಣ್ಣ ಮಾಡಿಕೊಂಡ್ರೂ ನಡೀತದೆ. ಈಗ ನೋಡ್ರಿ ಹಿಂಗೆ ಕಟ್ ಮಾಡ್ತೀನಿ. ನಾನು ಒಂದೇ ಪೇರುದು ಮಾಡಿ ತೋರಿಸ್ಲಿಕ್ಕತ್ತೇನೆ ನಿಮ್ಗೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೂ ತೊಗೊಂಡು ಮಾಡ್ಬೋದು. ಆದರೆ ನೀವು ಸ್ಟಾರ್ಟಿಂಗ್ ಮಾಡೋ ಮುಂದೆ ಕೆಡಿಸ್ಬೇಡ್ರಿ. ಏನು ಮಾಡಿರಿ, ಸ್ವಲ್ಪ ಮಾಡಿ ನೋಡಿರಿ. ಪ್ರಾಕ್ಟಿಕಲ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಮಾಡಿರಿ. ಹಿಂಗಾಗಿ ಆಮೇಲೆ ಇದನ್ನು ಹೆಂಗೆ ಫ್ರಿಜ್ನಾಗೂ ಇಡ್ಬೋದು ನೀವು ಮಾಡಿ. ಒಮ್ಮೆ ಒಂದು 8-10 ತೊಗೊಂಬಂದು ಪೇರು ಫ್ರಿಜ್ನಾಗ ಇಟ್ಕೋಬೋದು. ಈಗ ನಾನು ಮಾಡಿ ತೋರಿಸ್ತೇನೆ ನೋಡಿರಿ ಇದನ್ನು. ಅಂದರೆ ಮನಿದ ಎಲ್ಲ ನೀವು ಜಾಮು ರೆಡಿ ಮಾಡಿರಿ. ಯಾಕಂದರೆ ಹೊರಗೆಲ್ಲ ಏನಿರ್ತದೆ ನಿಮಗೆ ರೆಡಿಮೇಡ್ ಸಿಕ್ಕರೂ ಅದು ಕಿಸಾನ್ ಜಾಮು ಅದು ಇದು ಎಲ್ಲ ಸಿಗ್ತಾವಲ್ಲ, ಅದ್ರಾಗೆಲ್ಲ ನಿಮ್ಗೆ ಕೆಮಿಕಲ್ಸ್ ಇರ್ತಾವೆ. ಹುಡುಗರಿಗೆ ಸೈಡ್ ಇಫೆಕ್ಟ್ ಈಗ ಆಗೋದಿಲ್ಲ, ಇನ್ನೂ ಸ್ವಲ್ಪ ದಿವ್ಸಕ್ಕೆ ಮತ್ತೆ ಆಗ್ತಾವವು. ಅದಕ್ಕೆ ಇಲ್ಲಿ ನೋಡ್ರಿ, ಅವ್ರದ್ದು ಏನೋ ಅಂದ್ರೂ ಬಿಸ್ನೆಸ್ ಇರ್ತದೆ. ಅವ್ರು ಕೋಟಿಗಟ್ಟಲೆ ಕಳಿಸೋದು ಅಂತಂದ್ರೆ ಅವರೆಲ್ಲ ಮತ್ತು ಕೆಮಿಕಲ್ ಹಾಕಿ ಎಲ್ಲ ಮಾಡಿ ಮತ್ತು ನಿಮಗೆ ಟೇಸ್ಟಿ ಮಾಡಿ ತೋರಿಸ್ಬೇಕಾಗ್ತದೆ ಅವರಿಗೆ. ನೀವು ಹೆಚ್ಚಾಗಿ ಮನೆಯೊಳಗೆ ಮಾಡಿಕೊಡ್ರಿ. ತೋರಿಸ್ಲಿಕ್ಕತ್ತೀನಿ. ಈಗ ನೀವು ಎಷ್ಟು ಸಣ್ಣ ಹೆಚ್ಚಿಗೋತಿರಲ್ಲ ಅಷ್ಟು ಚಲೋ ಇರ್ತದೆ. ಒಂದೇ ಪೇರುದು ಮಾಡ್ಲಿಕ್ಕತ್ತೀನಿ. ಈಗ ಇದಕ್ಕೇನು ಮಾಡಬೇಕು, ಇಷ್ಟು ಸಕ್ಕರೆ ತೊಗೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ಒಂದು ಪೇರು ಅದಲ್ಲ, ಅದು ಒಂದು ಪೇರು ಎಷ್ಟದ, ಅರ್ಧ ಬಟ್ಲು ಅದ. ಹಾಂ, ಅರ್ಧ ಬಟ್ಲಕ್ಕಿಂತ ತಳಗದ ಪೇರು. ಅದಕ್ಕಿಂತ ಮೇಲೆ ಅಷ್ಟು ಒಂದು ಸ್ವಲ್ಪ ಸಕ್ಕರೆ ತೊಗೋಬೇಕು. ಹೆಚ್ಚು ತೊಗೋಬೇಕು. ಯಾಕಂದ್ರೆ ಒಂದೊಂದು ಪೇರ್ಲಣ್ಣು ಸಿಹಿ ಇರ್ತಾವೆ, ಒಂದೊಂದು ಹುಳಿ ಇರ್ತಾವೆ. ಅದ್ರ ಮೇಲೆ ಡಿಪೆಂಡ್. ನೀವು ಒಂದು ಸ್ವಲ್ಪ ಬಾಯ ಹಾಕ್ಕೊಂಡು ನೋಡಬೇಕು ಪೇರ್ಲಣ್ಣು ಸಿಹಿ ಅದನೋ ಅಥವಾ ಒಂಥರ ಒಂದು ಸ್ವಲ್ಪ ಹುಳಿ ಟೈಪ್ ಅದನೋ ಅಂತ. ಹುಳಿ ಇತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇನ್ನೂ ಒಂದು ಫುಲ್ ಇಲ್ಲಿ ಗೆರೆ ಅದಲ್ಲ, ಇದ್ರದ್ದು ಬಾರ್ಡ್ರ್ ತನಕನೂ ನೀವು ಸಕ್ಕರೆ ತೊಗೋಬೋದು. ಈ ಸಕ್ಕರೆ ಏನು ಮಾಡಬೇಕು, ಈಗ ನಾನು ಆಲ್ರೆಡಿ ಹಾಕಿಟ್ಕೊಂಡೇನೆ, ನಿಮ್ಗೆ ತೋರಿಸ್ತೀನಿ. ಸಕ್ಕರೆ ಮತ್ತು ನೀರು ಭಾಳ ಹಾಕ್ಬಾರ್ದು. ನೀರು ಅದು ಫುಲ್ಲು ಹಿಂಗೆ ತುಂಬಿರಬೇಕು. ಸಕ್ಕರೆ ಮೇಲೆ ನೀರು ಬಂದಿರಬೇಕು. ತುಂಬೋದಂದ್ರೇನು ಸಕ್ಕರೆ ಮೇಲೆ ನೀರು ಬಂದಿರಬೇಕು. ಹಂಗೆ ಅದಕ್ಕೆ ಇದನ್ನ ಈಗ ನೋಡ್ರಿ ನಾನು ಸ್ಟಾರ್ಟ್ ಮಾಡ್ತೇನೆ. दुश्मन न करे दोस्त ने जो काम किया है, उम्र भर का गम हमें नाम दिया है. दुश्मन न करे दोस्त ने तो काम किया है, उम्र भर का हम हमें नाम दिया है. ಇದು ನೋಡ್ರಿ, ಇದು ಸ್ವಲ್ಪ ಕರಿಗೆದ ಕಾಣಿಸ್ತದೆ ನಿಮಗೆ. ಚಲೋತ್ನಾಗ ಕರಗಬೇಕದು. ಅದ್ರ ಹೆಂಗೆ ಮಾಡ್ಬೇಕು ಹೇಳ್ತೀನಿ. ಆಮೇಲೆ ಇದ್ರೊಳಗೆ ಹೆಂಗೆ ಪ್ಲೇನ್ ಮಾಡಿದ ಕೂಡ ಇದ್ರಕ್ಕೆ ಕಲರ್ ಬರೋದಿಲ್ಲ ರೀ. ಅಂದರೆ ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ರೆ ಕಲರ್ ಬರೋದಿಲ್ಲ. ಈ ಹುಡುಗರಿಗೆ ಹೆಂಗೆ ಇರ್ತದೆ, ತಾಟ್ನೆ ಹಾಕತ್ತಿಗೆ ಒಂದು ಸ್ವಲ್ಪ ಕಲರ್ಫುಲ್ ಬೇಕಾಗ್ತದೆ ಯಾವುದೇ ಇದ್ರೂ. ಅಂದ್ರೆ ತಿನ್ಲಿಕ್ಕೆ ಅವ್ರಿಗೆ ಏನಿರ್ತದೆ, ಅಟ್ರಾಕ್ಷನ್ ಇರ್ತದೆ. ನನಗೆ ಇನ್ನೂ ಸ್ವಲ್ಪ ಬೇಕು, ರುಚಿಯಾಗ್ಯದ ಹಿಂಗೆ ಅನ್ನೋದೊಂದು ಭಾವನೆ ಇರ್ತದೆ ಮಕ್ಕಳಿಗೆ. ಕೆಲವು ಹುಡುಗರು ಏನಾಗ್ತದೆ, ಹಸಿವೆ ಆಗೋದಿಲ್ಲ, ಟಾನಿಕ್ ಕೊಡಬೇಕಾಗ್ತದೆ ಅವರಿಗೆ. ಹಿಂದಿಂದ ಬೆನ್ನು ಹತ್ತಿ ಊಟ ಮಾಡಿಸ್ಬೇಕಾಗ್ತದೆ. ಆವಾಗ ತಾಯಿದು ಭಾಳ ಹಾಲತ್ತಾಗ್ತದೆ. ಆಕೇನಂತಳ, ನಂದು ಊಟ ಆಗಲಿದ್ರು ಅಡ್ಡಿಲ್ಲ, ಅದು ಊಟ ಮಾಡಿದ್ಮೇಲೆ ನಾ ಮಾಡೋದು ಅಂತ. ಹಿಂಗಾಗಿ ಈಗ ಕರಿಗೆದು ನೋಡ್ರಿ. ಸ್ವಲ್ಪ ನಾನು ಹೈ ಇಟ್ಕೋತೀನಿ, ಅಂದರೆ ಬೇಗ ಆಗ್ತದೆ. ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ಬೋದು, ಆದರೆ ನನಗೆ ಏಲಕ್ಕಿ ಪುಡಿ ಹಾಕೋದೇನು ಅಷ್ಟು ಚಲೋ ಅನ್ಸಂಗಿಲ್ಲ ನನಗೆ. ಅಂದರೆ ಟೇಸ್ಟ್ ನನಗೆ ಸರಿ ಬರೋದಿಲ್ಲ.
ಅದಕ್ಕೆ ನಾ ಹಾಕಂಗಿಲ್ಲ. ನೀವು ಬೇಕಂದ್ರೆ ಹಾಕ್ಕೋಬೋದು ಅದಕ್ಕೆ ಏಲಕ್ಕಿ ಪುಡಿ ಅಂದ್ರೆ ವಿಲೈಚಿ ಪುಡಿ. ಇದನ್ನು ಒಂದು ಬೇಸ್ ತಯಾರು ಮಾಡ್ಕೋಬೇಕ್ರಿ ಸಕ್ರಿದು. ಅದ್ರದ್ದು ಹೊರತು ಇನ್ನು ಪೇರು ಏನೋ ಇದ್ರಾಗ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ನಾ ಪೇರು ಆವಾಗಲೇ ಹೆಚ್ಚಿಟ್ಕೊಂಡ್ಬಿಟ್ಟೀನಿ. ಇದ್ರಾಗ ರೆಡ್ ಕಲರ್ದು ಪೇರು ಸಿಗ್ತಾವೆ, ಅವು ಚಂದ ಇರ್ತಾವೆ ರೀ. ಅವು ರೇರ್ ಸಿಗೋದು. ನಮ್ಮಲ್ಲೆಲ್ಲ ನಾವು ಸ್ಕೂಲ್ನಾಗ ಇದ್ದಾಗ ತಿಂತಿದ್ವಿ ಅವನ್ನ. ಅದ್ರ ಮೇಲೆ ಉಪ್ಪು ಖಾರ ಹಚ್ಕೊಡ್ತಿದ್ರು, ತಿಂತಿದ್ವಿ ನಾವು. ಸ್ವಲ್ಪ ರೆಡಿ ಆಗ್ಲಿಕ್ಕತ್ತದ. ಈಗ ಕೃಷ್ಣ ಜನ್ಮಾಷ್ಟಮಿ ಬಂತು, ರಕ್ಷಾಬಂಧನ ಬಂತು, ಗಣಪತಿ ಹಬ್ಬ ಬಂತು. ಎಲ್ಲರೂ ಬ್ಯುಸಿಯಾಗಿರ್ಬೇಕು ನೀವು. ಮನೆಯೊಳಗೆಲ್ಲ ಸ್ವಚ್ಛತೆ ಮಾಡೋದು ಅದು ಇದು ಎಲ್ಲ ಕೆಲಸ ಜೋರು ನಡೆದವ. ಒಂದೇ ತಿಂಗಳದಾಗ ಎಲ್ಲ ಹಬ್ಬ ಬಂದುಬಿಟ್ಟವ. ಏನು ಮಾಡೋದು? ಹೆಣ್ಮಕ್ಳಿಗೆ ಟೈಮು ಸಿಗೋದಿಲ್ಲ ಇನ್ನು. ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ನಲ್ಲಿ ಫುಲ್ಲು ರಶ್. 1 ತಾಸ್ನಾಗ ಹೋಗಿ ಬರ್ಬೇಕಂದ್ರೆ 4 ತಾಸು ಹಿಡಿತದೆ. ಈಗ ಒಂದು ಸ್ವಲ್ಪ ನೋಡಿರಿ, ಬೇಸ್ ತಯಾರಾಗ್ಲಿಕ್ಕತ್ತದ. ನಿಮ್ಗೆ ತೋರಿಸ್ತೀನಿ. ನೀವು ಇದು ಮಾಡಿದ್ಮೇಲೆ ನಂಗೆ ಕಮೆಂಟ್ಸ್ ಹಾಕ್ಬೇಕ್ರಿಪ್ಪ. ನಾ ಬರೀ ಹಂಗೆ ತೋರಿಸ್ತೀನಿ, ನೀವೇನು ಕಮೆಂಟ್ಸ್ ಹಾಕಲಿಲ್ಲ ಅಂದ್ರೆ ನನಗೆ ಬೋರ್ ಆಗಿಬಿಡ್ತದೆ. ಮತ್ತು ಹೆಂಗೆ ಮಾಡಲಿ ನಾನು? ನೋಡಿರಿ, ಇದಿಷ್ಟಾಗ್ಯದ. ಇನ್ನೂ ಸ್ವಲ್ಪ ಇಡಬೇಕಾ? ನಿಮಗದು ಬಾಯ್ಲ್ಡ್ ಆಗ್ಲಿಕ್ಕತ್ತಿತ್ತಂದ್ರೆ ಕಾಣಿಸ್ವಲ್ತಾಗಿತ್ತಂದ್ರೆ ನಿಮ್ಗೆ ತೋರಿಸಿದೆ. ಮತ್ತೀಗ ದೇವ ಬಂದಾನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ದೇವ ಬಂದಾನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ಅದ್ವಿತೀಯನು ಬಂದ, ಸುರಮುಸನು ಬಂದ, ಲಕ್ಷ್ಮಿಗೆ ಒಲಿದ ಶ್ರೀಕೃಷ್ಣನು ಬಂದನು. ದೇವ ಬಂದಾನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ಈಗ ನೋಡ್ರಿ, ಸ್ವಲ್ಪ ಆಗ್ಲಿಕ್ಕತ್ತದ. 2 ಮಿನಿಟ್, ಭಾಳ ತಿಳಿಯೋದಿಲ್ಲ. ಆದ್ರೇನೋ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರು ನಡೀತದೆ. ಮಾಡಿ ಫ್ರಿಜ್ನೊಳಗೆ ಇಟ್ಕೊಂಡ್ರೂ ಬರ್ತದೆ. ಅಥವಾ ಯಾರ ಮನೆಗೆ ಫ್ರಿಜ್ ಇರೋದಿಲ್ಲಲ್ಲ ಅವರು 2 ದಿವಸದ ಮಟ್ಟಿಗೆ ಅಷ್ಟೇ ಮಾಡಿಕೊಡ್ರಿ. ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಬೂಸು ಬಂದುಬಿಡ್ತದೆ ಅದು. ಅಥವಾ ಬೂಸು ಬರಬಾರ್ದು ಅಂತಂದ್ರೆ ಏನು ಮಾಡಬೇಕು, ಇವತ್ತು ಮಾಡಿ ಇಟ್ಕೊಂಡಿದ್ದು ಮತ್ತು ನಾಳೆ ಬಿಸಿ ಮಾಡ್ಬೇಕು. ಅದನ್ನ ಹಿಂಗೆ ಕೈ ಅಷ್ಟೋತ ನಿಂದಿರ್ಬೇಕು. ಸ್ವಲ್ಪ ಬಿಸಿ ಮಾಡಬೇಕು, ಭಾಳಲ್ಲ. ಹಂಗೆ ಮಾಡಿದರೆ ಮತ್ತೆ 2 ದಿವಸ ಆಗ್ತದೆ. ಈಗ ಬೇಸ್ ತಯಾರಾಗ್ಲಿಕ್ಕತ್ತದ ನೋಡ್ರಿ. ಸ್ವಲ್ಪ ಹಿಂಗೆ ನೋಡ್ಬೇಕದು, ಬಿಸಿ ಹತ್ತದ ಕೈಲೇ. ಇನ್ನು ಸ್ವಲ್ಪ ಆಗಬೇಕು. जाता पंढरीची सुख वाट जीवा, जाता पंढरीची सुख वाट जीवा. आनंद केशवा विठ्ठलाची, जाता पंढरीची सुख वाट जीवा, जाता पंढरीची. ಇದ್ರಾಗ ಹಾಕ್ಬಿಡ್ಬೇಕು ನೋಡ್ರಿ. ಇಷ್ಟು ಇದು ಪೇರು. ಅದ್ರ ಮಾರ್ಕೆಟ್ನಿಂದ ತೊಗೊಂಬಂದು ಸ್ವಚ್ಛ ತೊಳ್ಕೊಡ್ರಿ, ಆಮೇಲೆ ಕಟ್ ಮಾಡಿರಿ. ಒಮ್ಮೊಮ್ಮೆ ಭಾಳ ಹಣ್ಣನ್ನು ತರ್ಲಿಕ್ಕೆ ಹೋಗ್ಬೇಡ್ರಿ. ಅವ್ನು ಹಣ್ಣನ್ನು ತೊಗೊಂಬಂದುಬಿಟ್ರೆ ಏನಾಗ್ತದೆ, ಒಳಗೆ ಹುಳ ಇರ್ತಾವೆ, ಬಿಳಿಯವು ವೈಟ್ ಕಲರದ್ದು. ಅವು ಕಾಣೋದಿಲ್ಲ ನಿಮ್ಗೆ ಕಟ್ ಮಾಡೋ ಮುಂದೆ. ಅವನ್ನ ಭಾಳ ಅಬ್ಸರ್ವೇಷನ್ ಮಾಡಿರಿ. ಅಗದಿ ಮೆತ್ತಗಾಗಿದ್ದು ಅದು ತರ್ಲಿಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ಮನೆಯೊಳಗಿಟ್ಟು ಒಂದು ಸ್ವಲ್ಪ 2 ದಿವಸ ಇಟ್ಟರೆ ಹಣ್ಣಾಗೆ ಆಗ್ತದೆ. ಆ ಟೈಪ್ ತೊಗೊಂಬರ್ರಿ. ಮೊದಲು ಒಂದು ಸ್ವಲ್ಪ ಇದನ್ನು ಕಚ್ಚನ ತರಬೇಕು. ಒಂದು ಸ್ವಲ್ಪ ಅರ್ಧಂಬರ್ಧ ಹಸಿರಾಗಿದ್ದು, ಅರ್ಧಂಬರ್ಧ ಹಳದಿಯಾಗಿದ್ದು. ಅದ್ರಾಗ ಹುಳ ಇರೋಂಗಿಲ್ಲ. ಈಗ ಯಾಕಂದ್ರೆ ರೈನಿ ಸೀಸನ್ ಅದ, ಹುಳ ಆಗ್ತಾವೆ. ಆಮೇಲೆ ಹಿಂಗೆ ಮಾಡಿ ಕೊಟ್ರಲ್ರಿ, ಕೆಮ್ಮು ನೆಗಡಿ ಆಗೋದಿಲ್ಲ ಇದಕ್ಕೆ. ನೀವು ಡೈರೆಕ್ಟ್ ತಿನ್ಲಿಕ್ಕೆ ಕೊಟ್ರಲ್ಲ ಮಕ್ಕಳಿಗೆ, ಕೆಮ್ಮು ಆಗ್ತದೆ. ಆಮೇಲೆ ಪೇರು ತಿಂದಮೇಲೆ ಸ್ವಲ್ಪನೂ ನೀರು ಕೊಡಬೇಡ್ರಿ ಮೇಲೆ. ಅಂದ್ರೆ ನೀವು ಡೈರೆಕ್ಟ್ ಹಿಂಗೆ ಪೇರ್ಲಣ್ಣು ತಿಂತೀರಿ ನೋಡ್ರಿ, ಮಾರ್ಕೆಟಿಂದ ತೊಗೊಂಬಂದ್ಕೊಳ್ಳ ಚೀಲ್ದಾಗಿನ ತೆಗೆದು ತಿನ್ನೋದು. ಸಣ್ಣ ಹುಡುಗರು ಭಾಳ ಅಭ್ಯಾಸ ಇರ್ತದೆ ಅದು. ಅದ್ರದ್ದೊಂದು ಏನೋ ಅಟ್ರಾಕ್ಷನ್ ಇರ್ತದೆ ಪೇರ್ಲಣ್ಣು ತಿನ್ನೋದಂದ್ರೆ. ಅವಾಗ ಏನು ಮಾಡಬೇಕು, ಪೇರ್ಲಣ್ಣು ತಿಂದ ಮೇಲೆ ನೀರು ಕುಡಿಬಾರ್ದು.
ಆ ನೀರು ಕುಡಿದ್ರೆ ಏನಾಗ್ಬಿಡ್ತದೆ, ಕಫ ಆಗ್ತದೆ, ನೆಗಡಿ ಆಗ್ತದೆ. ಅದು ಆತಂದ್ರೆ ಒಳಗೆ ಎದೆಯೊಳಗೆ ಕೂತಪ್ಪ ಅಂತಂದ್ರೆ ಲಘುನ ಹೊರಗೆ ಬರೋದಿಲ್ಲ. ಮತ್ತು ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ, ಡಾಕ್ಟ್ರು ಸ್ಟೀಮ್ ಕೊಡಬೇಕು, ಇಂಥವೆಲ್ಲ ಶುರು ಆಗ್ತಾವೆ. ಈಗ ನೋಡಿರಿ ಆಗ್ಲಿಕ್ಕತ್ತದ ಇದು. ಹೌದಾ, ಭಾಳ ಚಂದ ಆಗ್ತದ್ರಿ ಇದು. ಈಗ ಹಿಂಗೆ ಮಾಡಿ ಇದು ಸ್ವಲ್ಪ ಬಾಯ್ಲ್ಡ್ ಆತಪ್ಪ ಅಂತಂದ್ರೆ ಬೇಕಂದ್ರೆ ನೀವು ಹಿಂಗೆ ಒಂದು ಸ್ಪೂನ್ಲೆ ಎದುರ್ಲರ ಸ್ಮ್ಯಾಶ್ ಮಾಡ್ಬೋದು. ಸ್ವಲ್ಪ ಆಗಬೇಕಿನ್ನು. ಈ ಕೈಲೇನು ಮುಟ್ಟು ನೋಡಬೇಕಾಗ್ತದೆ ಎಲ್ಲ. ಬಾಯಿಗೆ ರುಚಿ ಬೇಕಂದ್ರೆ ಕೈಗೆ ಒಂದು ಸ್ವಲ್ಪ ಬಿಸಿ ಹತ್ತಬೇಕಲ್ಲ. ಹಾತಲ ಚಟಕ್ಕೆ ಮೊಗ ಭಾಕರ ಅಂತಂತಾರೆ ನಮ್ಮ ಮರಾಠಿ ಒಳಗೆ. ಹಂಗೆ ಆದಿ हाताला चटके मग मिळते भाकर. ನೋಡ್ರಿ ಕಾಣಿಸ್ಲಿಕ್ಕತ್ತಲ್ಲ ಈಗ. ಆಗ್ಲಿಕ್ಕೆ ಬಂತು ಏಕ್ದಮ್. ಇದು 2 ಮಿನಿಟ್ಸ್ ಮೇ ಮ್ಯಾಗಿ ಅಂತಾರಲ್ಲ, ಆ ಟೈಪ್ ಮಾಡ್ಬೋದು ನೀವು ಇದನ್ನ. ಅವ್ರೇನು ಮಾಡ್ತಾರೆ, 2 ಮಿನಿಟ್ಸ್ ಮೇ ಮ್ಯಾಗಿ ಅಂತಂದು ನಿಮ್ಮ ಪಾಕೆಟ್ ಎಲ್ಲ ತೊಗೊಂಡು ಹೋಗ್ರಿ ಮನೆಗೆ ಅಂತ ಹೇಳ್ತಾರೆ. ನೀವು ಇದನ್ನು 2 ಮಿನಿಟ್ಸ್ ಅಂತೇಳಿ ಮಾರ್ಕೆಟಿಂದ ತೊಗೊಂಬಂದು ಮಾಡಿರಿ, ಹೆಲ್ದಿ ಫುಡ್ ಆಗ್ಬಿಡ್ತದೆ ಮಕ್ಕಳಿಗೆ. ನೀವು ಸುಮ್ಮನೆ ಅವ್ರು ಹೇಳ್ತಾರಂತೇಳಿ ಎಲೆಕ್ಟ್ರಿಷನ್ ನಾವು ಮ್ಯಾಗಿ ಮಾಡ್ಕೊಂಡು ತಿಂತೇವೆ ಅಂತ ಆ ಹುಡುಗರು ಹೇಳ್ತಾರೆ, ತಾಯಿನೂ ಹೇಳ್ತಾಳೆ, ತಂದೆನೂ ಹೇಳ್ತಾರೆ. ನಮ್ಮ ಮನೆಯೊಳಗೆ ಮ್ಯಾಗಿ ಅಂದ್ರೆ ಭಾಳ ಇಷ್ಟ, ಎಲ್ಲರೂ ನಾವು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತೇವೆ ಅಂತಾರೆ. ತಿನ್ನಿರಿ, ಎಲ್ಲ ತಿನ್ನಿರಿ, ಅದ್ರೇನು ನೋ ಪ್ರಾಬ್ಲಮ್. ಗ್ಯಾಸ್ ಬಂದ್ ಮಾಡೇನು ನೋಡಿರಿ. ಅದ್ರ ಮ್ಯಾಗಿ ಅಂದರೆ ಅದೇನೇ ಹೆಲ್ದಿ ಫುಡ್ ಅಲ್ಲ. ಇನ್ನೂ ನೀವು ರಾಗಿದ ಗಂಜಿ ಮಾಡಿಕೊಡ್ರಿ, ಎಲ್ಲರೂ ಕೂಡ ತಿನ್ನಿರಿ. ಅದಕ್ಕೆ ಮಜ್ಜಿಗೆ ಹಾಕ್ಕೊಡ್ರಿ, ಬೇಕಂದ್ರೆ ಸಾರು ಹಾಕ್ಕೊಡ್ರಿ, ತಿಳಿ ಸಾರು ಮಾಡಿ. ಅದು ಏನಾಗ್ತದೆ, ಹೆಲ್ದಿ ಫುಡ್ ಆಗ್ತದೆ. ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂದ್ವಿ ಅಂದ್ರೂ ಯಾರ ಮುಂದೆ ಹೇಳಿದ್ರೂ ಸಂತೋಷ. ಈಗ ನೋಡಿರಿ ಭಾಳ ಚಂದ ಆತ್ರಿ ಇದು. ಈಗ ಇದು ನೋಡಿರಿ, ಮಕ್ಕಳಿಗೆ ಇನ್ನೊಂದು ಥರ ಮಾಡಿಕೊಡ್ಬೇಕು ಅಂತಂದ್ರೆ ಇದ್ರಾಗ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತೇನೆ ಅಂತ. ಹಿಂಗೊಂದು ಕಲರದ್ದು ಡಬ್ಬ ಸಿಗ್ತಾವೆ, ಇದ್ರೊಳಗೆ ಬೇರೆ ಬೇರೆ ಕಲರ್ ಸಿಗ್ತಾವೆ. ಇದು ಆರೆಂಜ್ ಕಲರ್ ಅದ, ಹೌದಾ. ಇದು ಆರೆಂಜ್ ಕಲರದ್ದು ಏನು ಮಾಡಬೇಕು, ಸ್ವಲ್ಪ ತೆಗಿತೇನೆ ನೋಡ್ರಿ ನಾನು. ಅವ್ರಿಗೆ ತೆಗಿಬೇಕಿದು, ಇಲ್ಲಾಂದ್ರೆ ಭಟ್ ಅಂತ ಹೊರಗೆ ಬಿದ್ದುಬಿಡ್ತದ. ಸ್ಲೋ ಆಗಿ ತೆಗಿಬೇಕು. ಒಮ್ಮೆ ತೆಗೆದುಬಿಟ್ವಿ ಅಂದರೆ ತೆಳಗೆ ಬೀಳೋ ಚಾನ್ಸಸ್ ಇರ್ತದೆ. ತೆಳಗೆ ಬಿತ್ತಪ್ಪ ಅಂದ್ರೆ ಅದು ಸರಿತ್ನಾಗಿ ಮತ್ತೆ ಹಾಕ್ಲಿಕ್ಕೂ ಬರೋದಿಲ್ಲ. ಇದೆ ಆರೆಂಜ್ ಕಲರ್ ಅದು ನೋಡ್ರಿ. ಇದು ತಿನ್ನೋದು ಕಲರ್ ಇರ್ತದೆ. ಅಲ್ಲೇ ಶಾಪ್ನಾಗ ಹೋಗಿ ಕಿರಾಣ ಅಂಗಡಿ ಒಳಗೆ ತಿನ್ನೋದು ಆರೆಂಜ್ ಕಲರ್ ಕೊಡ್ರಿ ಅಥವಾ ಜಿಲೇಬಿ ಕಲರ್ ಕೊಡ್ರಿ ಅಂದ್ರೆ ಕೊಡ್ತಾರೆ ಅವರು. ಅದಕ್ಕೆ ನೀವೇನು ಇದು ಮಾಡಬೇಕು, ಒಂದು ಸಣ್ಣ ಸ್ಪೂನ್ ತೊಗೋಬೇಕು. ಇದಕ್ಕೆ ಹಸಿ ಏನು ಹಚ್ಕೊಡ್ಬಾರ್ದು, ಮೆತ್ತಗಾಗ್ಬಿಡ್ತದೆ ಅದು. ಎರಡು ಮಿನಿಟ ನಾನು ನೋಡ್ರಿ ಸ್ಪೂನ್ಲೆ ನಾನು ತೆಗಿತೀನಿ ಅದನ್ನು. ಇದ್ರೊಳಗೆ ಸ್ಪೂನು ಹೋಗಂಗಿಲ್ಲ, ಅಷ್ಟು ಸಣ್ಣದಿರ್ತದೆ ಡಬ್ಬ. ಅಗದಿ ಸ್ವಲ್ಪ ಹಾಕ್ಬೇಕ್ರಿ ಇದು ಆರೆಂಜ್ ಕಲರ್. ಭಾಳ ಹಾಕ್ಬಿಟ್ರೆ ಹೊಲಸು ಟೇಸ್ಟ್ ಬರ್ತದೆ. ಮತ್ತು ಕಲರ್ ಪೂರ್ತಿ ಕಷ್ಟ, ಸುಮ್ಮನೆ ಶೋ ಅಂತ ಹೇಳೋದು ಕಲರ್ ಹಾಕ್ತಾರಲ್ಲ ಹಂಗೆ ಹಾಕ್ಬೇಕು ಇದಕ್ಕೆ. ಅಂದರೆ ಹುಡುಗರಿಗೆ ತಿನ್ಲಿಕ್ಕೆ ಚಲೋ ಅನ್ನಿಸ್ತದೆ ಅಂತ ಹಾಕೋದಷ್ಟೆ. ಇದ್ರದ್ದೇನಂದ್ರೆ ಭಾಳ ಏನು ಇದು ಹೆಲ್ತಿಗೆ ಕರೆಕ್ಟ್ ಅದ ಹಾಗೇನಿಲ್ಲ. ಇದ್ರೊಳಗೆ ಮತ್ತು ಗ್ರೀನ್ ಕಲರು ಸಿಗ್ತಾವೆ ನೋಡ್ರಿ. ತಿನ್ನೋವು ರಗಡು ಕಲರ್ ಸಿಗ್ತಾವೆ, ಅದನ್ನ ತೊಗೊಂಬರ್ಬೇಕು. ಆದರೆ ಇದೇ ಬೆಸ್ಟ್ ರೀ. ಇದು ಹೊಟ್ಟಿಗೆ ಹೋದ್ರೂ ಏನು ಅಷ್ಟು ಪ್ರಾಬ್ಲಮ್ ಇರೋಂಗಿಲ್ಲ. ಇದು ನೋಡ್ರಿ ಹಾಕ್ತೀನಿ, ಇಷ್ಟ ಹಾಕಬೇಕು, ಹೌದಾ, ಕಾಣಿಸ್ತದಲ್ಲ, ಇಷ್ಟ ಹಾಕ್ರಿ. ಒಂದು ನಿಮಿಷ. ಇದನ್ನು ಬೇಗ ಮುಚ್ಚಿಡ್ಬೇಕ್ರಿ, ಇಲ್ಲಾಂದ್ರೆ ಇದು ಕ್ಲೈಮೇಟ್ ಚೇಂಜ್ ಇರ್ತದಲ್ಲ, ಮಳೆಗಾಲ ಥಂಡಿ ಇದ್ರೆ ಎಲ್ಲ ಹಿಂಗೆ ಒಂಥರ ಮಾಯ್ಶ್ಚರ್ ಬಂದು ನೀರು ಆದಂಗೆ ಆಗ್ಬಿಡ್ತದೆ ಒಳಗದು. ಆಮೇಲೆ ನೀರಪ್ಪ ಅಂತಂದ್ರೆ ಅದು ಸ್ವಲ್ಪ ದಿವ್ಸಕ್ಕೆ ಅದ್ರೊಳಗೆ ಹುಳನೂ ಆಗ್ಬೋದು, ಹಂಗೆ ಚಾನ್ಸಸ್ ಇರ್ತದೆ. ಇದು ನೋಡಿ ಕಲರ್ ಬಂತು, ಹೌದಾ. ಈಗ ನಾ ಏನು ಮಾಡ್ತೀನಿ, ಹೆಚ್ಚಾಗಿ ಭಾಳ ಮಾಡಿದಾಗ ಏನು ಮಾಡ್ತೀನಿ, ಇದನ್ನು ಡೈರೆಕ್ಟ್ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸರ್ಗೆ ಹಾಕಿ ಒಂದು ಭರಣಿ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಫ್ರಿಜ್ನಾಗ ಇಟ್ಬಿಡೋದು.
ಅಂದರೆ ಏನಾಗ್ತದೆ ಇದು ಜಾಮದಂಗೆ ಆಗ್ತದೆ. ಈಗ ನಾ ಪೀಸ್ ಮಾಡೇನಿ. ಇದು ಚಲೋ ಆಗ್ತದೆ ಟೇಸ್ಟಾಗಿ. ಯಾಕಂದ್ರೆ ಕೆಲವ್ರಿಗೆ ಹೆಂಗೆ ಪೀಸ್ ತಿನ್ಬೇಕಂದ್ರೆ ಭಾಳ ಇಷ್ಟ ಆಗ್ತದೆ. ಕೆಲವರಿಗೆ ಬರೀ ಸ್ಮ್ಯಾಶ್ ಮಾಡಿ ಹಿಂಗೆ ಎಕ್ದಮ್ ಪೇಸ್ಟ್ ಜಲ್ಲಿ ಟೈಪ್ ಮಾಡ್ಕೊಂಡು ತಿಂದ್ರೆ ಚಲೋ ಅನ್ನಿಸ್ತದೆ ಅದು. ಈಗ ಇದೆಲ್ಲ ಹಾಕ್ತದೆ ನೋಡಿರಿ. ಈಗ ಚಪಾತಿ, ಬಿಸಿ ಚಪಾತಿಗೆ ತುಪ್ಪ, ಆಮೇಲೆ ಇದು ಪೇರು ಜಾಮು. ಹೌದಾ, ಕಾಣಿಸ್ತದೆ ನೋಡಿರಿ ಎಷ್ಟು ಚಲೋ ಕಲರ್ ಬಂದದ ನೋಡಿರಿ. ಹೌದಾ, ನೋಡಿರಿ. ಬೇಕಂದ್ರೆ ದೇವ್ರ ನೈವೇದ್ಯಕ್ಕೂ ಹಿಂಗೆ ಮಾಡ್ಬೋದು ನೀವು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು ದೇವ್ರ ನೈವೇದ್ಯಕ್ಕೆ ಹಾಕೋದಾದ್ರೆ. ಏಲಕ್ಕಿ ಇಲ್ದನ ದೇವ್ರ ನೈವೇದ್ಯ ಮಾಡಬಾರ್ದು. ಅದಕ್ಕೆ ಹೆಚ್ಚಾಗಿ ದೇವ್ರ ನೈವೇದ್ಯಕ್ಕೆ ಮಾಡಲಿಕ್ಕೂ ಬರ್ತದೆ, ಏನಿಲ್ಲ. ಒಮ್ಮೊಮ್ಮೆ ಏನು ಮಾಡ್ತೀವಿ, ಬಾಳೆಹಣ್ಣು ನೈವೇದ್ಯ, ಆಮೇಲೆ ತೆಂಗಿನಕಾಯಿ ನೈವೇದ್ಯ ಮಾಡ್ತೀವಿ, ಆಮೇಲೆ ಪ್ಯಾರ್ಲಹಣ್ಣು ನೈವೇದ್ಯ ಮಾಡ್ತೀವಿ, ಆ್ಯಪಲ್ಲು. ಅದಕ್ಕೆ ಏನು ಮಾಡಬೇಕು, ಹಿಂಗೆ ಮಾಡಿ ನೀವು ನೈವೇದ್ಯ ಮಾಡಿದ್ರೂ ಚೆಂದ ಆಗ್ತದೆ. ಈಗ ನೋಡಿರಿ, ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಬಿಸಿ ಭಾಳ ಅದ. ವಾವ್, ಹುಡುಗರು ಗಂಡ ಹೆಂಡ್ತಿ ಒಟ್ಟು ಬಿಡೋಂಗಿಲ್ಲ ನೋಡ್ರಿ. ಪಾತೇಲಿ ವರ್ಷಕೊಂಡು ತಿಂತೀರಿ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣಂತ. ನೀವು ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ. ನೀವು ಮೊದಲು ಮಾಡಿ ನನಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸ್ರಿ, ಆಯಿತಾ? ಬಾಯ್.